ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಶುಕ್ರವಾರ ಬೆಳಿಗ್ಗೆ 30ನೇ ತಾರೀಕು ನಾವು ಬೆಂಗಳೂರಿಗೆ ಹೋಗೋದು ನಮ್ದು ಪ್ಲಾನ್ ಇತ್ತು ಸರ್. ಯಾಕಂತಂದ್ರೆ ನಮ್ಮ ಎಕ್ಸ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ನಮ್ಮ ಅಣ್ಣ ಸಮಾನ ನಲ್ಪಾಡ್ ಅವ್ರ ಬರ್ತ್ಡೇ ಇತ್ತು ಶನಿವಾರ. ನಾವು ಪ್ರತಿ ವರ್ಷ 30ನೇ ತಾರೀಕು ಅಲ್ಲಿ ಬ್ಯಾಂಗ್ಳೂರ್ ಹೋಗಿ ಅವ್ರ ಜೊತೆಗೆ ಇದ್ದು ರಾತ್ರಿ 12 ಗಂಟೆ ಕೇಕ್ ಕಟ್ ಮಾಡಿ ನೆಕ್ಸ್ಟ್ ದಿವಸ ನಾವು ಸೆಲೆಬ್ರೇಟ್ ಮಾಡ್ತೀವಿ ಸರ್. ಅದೇ ಇದ್ರ ಮೇಲೆ ನಾವು ಶುಕ್ರವಾರ ಬೆಳಿಗ್ಗೆ ನಾವು ಬೆಂಗಳೂರಿಗೆ ಹೋಯ್ತು ಸರ್. ನಾವು ಬೆಂಗಳೂರು ಇಲ್ಲಿಂದ ಮಧ್ಯಾಹ್ನ 2 ಗಂಟೆ 15 ನಿಮಿಷಕ್ಕೆ ನಮ್ ಸ್ಟಾಫ್ ಅವ್ರು ಫೋನ್ ಮಾಡಿದ್ರು ಸರ್. ನಮ್ ಟ್ರಸ್ಟ್ ಆಫೀಸ್ ಸ್ಟಾಫ್ ಅವ್ನು ಫೋನ್ ಮಾಡಿದ್ದು, ಸಲೀಮ್ ಅಂತ ಹೇಳಿ ಹುಡುಗ, ಅಣ್ಣ ಹಿಂಗ ಅಲಿಖಾನ್ ಬಂದಾನ, 50 ಜನ ಕರ್ಕೊಂಡ್ ಬಂದಾನ, ಎದಕ್ ಬಂದಾನಪ್ಪ ಆತ ಅಲ್ಲಿ ಏನಣ್ಣ ಗೊತ್ತಿಲ್ಲ, ನಿಮ್ಗೆ ಕೇಳಕತ್ತಾನ. ಆಯ್ತು ಬಿಡಪ್ಪ, ಯಾರಿದಾರ ಅಲ್ಲಿ ಅಂತ ಹೇಳಿ ನಮ್ ಫ್ರೆಂಡ್ ಒಬ್ರು ವಾಯಿದ್ ಅಂತ ಇದ್ರು, ಅವ್ರಿಗೆ ಫೋನ್ ಕಟ್ ಮಾಡಿ ಹುಡುಗಿ ನಮ್ ವಾಯಿದ್ ಫ್ರೆಂಡ್ಗೆ ಅವ್ರು ವಾಯಿದ್ ಕೂಡ ಇಲ್ಲಿ ಟ್ರಸ್ಟ್ ಮೆಂಬರ್ ಸರ್. ಅವ್ರ ಇದರಾಗ ಸಂಸ್ಥೆಗೆ ಅವರು ಒಬ್ಬ ಮೆಂಬರ್. ನಮ್ಮ ಆಫೀಸ್ಗೆ ಯಾರು ಬಂದ್ರು ಇಷ್ಟು ಜನ ಅಂತೇಳಿ ಅವ್ರು ಕೂಡ ಪಾಪ ನೋಡಿ ಬಂದು ಕುಂತು ಏನಂತ ಮಾತಾಡಿದ್ರೆ ಅವ್ರಿಗೆ ನಾನು ಫೋನ್ ಮಾಡಿದೆ, ಏನಣ್ಣ ಅಂತೇಳಿ. ಇಲ್ಲ ಇವ್ರೆಲ್ಲಾರು ಬಂದಾರ, ಎದಕ್ ಬಂದಾರ, ಏನ್ ನಿನ್ನ ಹತ್ರ ಮಾತಾಡ್ತಾರಂತ. ಆಯ್ತು ಬಿಡೋಣ, ನಾನು ಬೆಂಗಳೂರಾಗ ಇದ್ದೀನಿ, ಅವ್ರಿಗೆ ಸೋಮವಾರ ಬರಕ್ ಹೇಳ್ರಿ, ನಾನು ಸೋಮವಾರ ಸಿಗ್ತೀನಿ, ಅದೇನೈತೆ ಸೋಮವಾರ ಮಾತಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲ ಇವಾಗೇ ಬರ್ಬೇಕು ಇಲ್ಲ ಅಂತಂದ್ರೆ ನಾನು ಇಲ್ಲಿ ಎಲ್ಲ ಒಡೆದ್ ಬಡ್ಕೊಡ್ತೀನಿ, ಇದು ಬೀಗ ಆಗ್ಬಿಡ್ತೀನಿ, ಇಲ್ಲ ಇವಾಗೇ ನಾನು ಬರ್ಬೇಕು, ಇಲ್ಲ ಅಂತಂದ್ರೆ ಅವರು ಒಲ್ಗರ್ ಮಾತಾಡ್ತಿದ್ರೆ ಬ್ಯಾಕ್ ಗ್ರೌಂಡ್ ನಾನು ಕೇಳಿಸ್ಕೊಂಡೆ. ಇನ್ನ ಇಬ್ರು ಇದ್ದು, ಅವ್ನು ಯಾವನವನು ಇಲ್ಲಿ ಬರ್ಲೇಬೇಕು, ಅವ್ನು ಎಲ್ಲಿ ಅದಾನ, ಅವ್ನು ಇಲ್ಲ ಅಂದ್ರೆ ನಾವ್ ಎತ್ಕೊಂಡ್ ಬರ್ತೀವಿ, ಅವ್ನಿಗೆ ಹೇಳೋ ಅವ್ನಿಗೆ ಅಂತ ಅಂದ್ರೆ ನಮ್ಮ ಅವ್ರಿಗೆ ಬ್ಯಾಕ್ ಗ್ರೌಂಡ್ ಯಾರ ಅವ್ರ ಬ್ಯಾಕ್ ಗ್ರೌಂಡ್ ಮಾತಾಡ್ತಾ ಇರೋದು, ಅವ್ರಿಗೆ ಹೇಳು ನಾನು ಎಲ್ಲಿ ಹೋಗಲ್ಲ, ಸೋಮವಾರ ಬರ್ತೀನಿ, ಅದ್ ಏನ್ ವಿಚಾರ ಐತೆ ಸೋಮವಾರ ಕುಂತ್ ಮಾತಾಡೋಣ, ಇಲ್ಲಿ ಸಮಸ್ಯೆ ನಾವು ಸೇವೆ ಮಾಡೋದ್ ಜಾಗದಾಗ ಇವೆಲ್ಲ ಯೂಸಸ್ ಮಾಡೋದು ಚಲೋ ಇಲ್ಲ, ಅವ್ರಿಗೆ ಹೋಗಂತ ಹೇಳಿ ಅಂತ ಹೇಳಿ ನಾನು ಕಟ್ ಮಾಡಿದ ತಕ್ಷಣ ನಾನು ಇಮಿಡಿಯೇಟ್ ನಮ್ ಸ್ಟೇಷನ್ CPI ಈಗ ನಮ್ಮ ಅಧಿಕಾರಿಗಳ ಗಮನಕ್ಕೆ ತಂದೆ. ಅವ್ರು ಫೋನ್ ಮಾಡಿ ಅವ್ರಿಗೆ ಏನ್ ಮಾತಾಡೋದು ಗೊತ್ತಿಲ್ಲ, ಅವ್ರು ಅಲ್ಲಿಂದ ಎಲ್ಲ 1 hour ಆಯ್ತು ಸರ್ ಎಲ್ಲ ಪ್ರಾಸೆಸ್. 1 hour ನಾವು ಯಾವತ್ತು ನಾವು ಸ್ಟೇಷನ್ಗೆ ಫೋನ್ ಮಾಡಿ ನಾವು ಅವಾಗವರೆಗೆ ನಾವು ಇಲ್ಲ ನಿಧಾನಾಗ ನಮ್ಮ ಓಡೋರ್ಗು ಮಾತಾಡ್ತಾರ, ಯಾವಾಗ ನಾನು ಇದು ಎಲ್ಲ ಆಗಲ್ಲ ಅಂತೇಳಿ ನಾನು ಯಾವಾಗ ಅಧಿಕಾರಿಗಳಿಗೆ ಮಾತಾಡೋರು, ಅಧಿಕಾರಿಗಳು ಇವ್ರಿಗೆ ಫೋನ್ ಯಾವಾಗ ಮಾಡಾರ ಗೊತ್ತಿಲ್ಲ, ಅವಾಗ ಇವ್ರು ಎಲ್ಲರೂ ಇಲ್ಲಿಂದ ಹೋದ್ರು ಸರ್. ಎಲ್ಲ ಅವ್ರು ಯಾಕೆ ಬಂದು ನಿಮ್ಮ ಹತ್ರ ಗಲಾಟೆ ಮಾಡ್ತಾ ಸರ್ ಕಾರಣ ನನಗೆ ಇವತ್ತುವರೆಗೆ ಗೊತ್ತಿಲ್ಲ ಸರ್. ಇದು ಫಸ್ಟ್ ಅಲ್ಲ, ಇದು ಸೇರಿ 3ನೇ FIR ಸರ್. ಅವ್ನು ಅಲಿಖಾನ್ ಮೇಲೆ ನಾನು ಮಾಡಿದ್ದು 3ನೇ FIR. ಫಸ್ಟ್ ಆಗಸ್ಟ್ 8 ನಾವು ಸ್ಟಾರ್ಟ್ ಮಾಡಿದ ದಿವಸ ಫಸ್ಟ್ ದಿವಸಾನೇ ಅವ್ರ ಗ್ರೂಪ್ ನಾಗ ಅವರು ನನ್ ಬಗ್ಗೆ ಅವೇದ ಶಬ್ದಗಳಾಗ ಮೆಸೇಜ್ ಮಾಡಿದ್ರು, ಈ ಟ್ರಸ್ಟ್ ಗೆ ಅಧ್ಯಕ್ಷ ನಿಮ್ಗೆ ಬೇರೆ ಸಿಕ್ಕಿಲ್ಲ ಅಂತೇಳಿ ಇನ್ನ ವಲ್ಗರ್ ಲ್ಯಾಂಗ್ವೇಜ್ ನಾಗ ಮೆಸೇಜ್ ಹಾಕಿದ್ರು. ಅದು ಯಾವ್ದು ರಶೀದ್ ಪಾಷಾನಿಂದ ಅನ್ನೋನ್ ನಂಬರ್ ಇಂದ ಹಾಕಿದ್ರು ಆ ಗ್ರೂಪ್ ನಾಗ. ಆ ಗ್ರೂಪ್ ಅಡ್ಮಿನ್ ಇವ್ರೆ. ನಾವು ಅವಾಗ ಕೂಡ ಸ್ಟೇಷನ್ಗೆ ಹೋಗಿ ಯಾರ್ ಸರ್ ಇವ್ರಿ ಅಂತ ಎಲ್ಲ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಆ ನಂಬರ್ಗೆ ರಶೀದ್ ಪಾಷಾ ಮೇಲೆ ನಾವು FIR ಮಾಡ್ಸಿವಿ. ಅನ್ನೋನ್ ನಂಬರ್ FIR ಮಾಡಿದ್ರೆ CDR ತೆಗ್ಸಿ ಎಲ್ಲ ಎಂಕ್ವೈರಿ ಮಾಡ್ಬೇಕಂತ ನಾವು ತನಿಖೆ ಕೊಟ್ಟು ಬಂದಿವಿ. ಆಮೇಲೆ ಮತ್ತೆ ಸೆಪ್ಟೆಂಬರ್ನಾಗ ಇದೇ ಅಲಿಖಾನ್ ರಶೀದ್ ಪಾಷಾ ನಂಬರ್ ಇಂದ ಮೆಸೇಜ್ ಬಂದ ಮೇಲೆ ಸ್ವಂತ ಅವನ್ ನಂಬರ್ ನಿಂದ ನನ್ನ ವೈಯಕ್ತಿಕವಾಗಿ ನನ್ನ ಪರ್ಸನಲ್ ನನ್ನ ಫ್ಯಾಮಿಲಿ ವರೆಗೆ ಬೈದಾನೆ ಸರ್. ಅವತ್ತು ಸೆಪ್ಟೆಂಬರ್ ಟಾರ್ಗೆಟ್ ಮಾಡಿ ನಾನು ಮತ್ತೆ ಅಲ್ಲಿ ಸ್ಟೇಷನ್ಗೆ ಹೋಗಿ ಗಲಾಟೆ ಮಾಡಿ ಏನ್ ಸರ್ ಇದು ಅಂತ ಹೇಳಿದ್ರೆ, ಮತ್ತೆ ನೀವು ಹಳೆ ಕೇಸ್ ನೀವು ಏನ್ ಕ್ರಮ ತಗೊಂಡ್ರಿ ಸರ್ ಅಂತ ಕೇಳಿದ್ರೆ, ಅವಾಗ ಇಲ್ಲ ನಾವು ತಗೊಂಡಿವಿ, ಕ್ರಮ ಮಾಡಿವಿ, ಆ ನಂಬರ್ ರಶೀದ್ ಪಾಷಾದು 6-8 months ಸ್ಟಾರ್ಟ್ ಆಗೈತೆ, ಇವತ್ತುವರೆಗೆ ಒಂದು ಇನ್ಕಮಿಂಗ್ ಕಾಲ್ ಇಲ್ಲ, ಒಂದು ಔಟ್ಗೋಯಿಂಗ್ ಕಾಲ್ ಇಲ್ಲ, ಬರೇ ಒಂದೇ ಮೆಸೇಜ್ ಐತೆ ಅಷ್ಟೇ, ಅದಕ್ಕೆ ನಮ್ಗೆ ಹಿಡಿಯಕ್ಕೆ ಆಗ್ತಾ ಇಲ್ಲ ಅಂತ. ಅಲ್ಲ ಸರ್, ಈಗ ಇಷ್ಟೊಂದು ಹಂತಕ್ಕೆ ಹೋಗ್ಬೇಕಾದ್ರೆ ಸೆಕೆಂಡ್ ಟೈಮ್ ಬಂದ್ರು, ಈ 3ನೇ ಸರಿ ಬಂದಿರೋದು ಹಣಕ್ಕೆ ಅಂತಾನೆ. ಫಸ್ಟ್ ಟೈಮ್ ಬಂದಿಲ್ಲ ನೀವು, ನೀವು ನೋಡ್ರಿ, ನಾನು ಹೇಳಿನಿ ಫಸ್ಟ್ ಟೈಮ್ ಮಾಡಿದ್ದು ಕಂಪ್ಲೇಂಟ್ ಸೋಷಿಯಲ್ ಮೀಡಿಯಾ ಸರ್. ಸೋಷಿಯಲ್ ಮೀಡಿಯಾದಾಗ ನನಗೆ ಅವೇದ್ ಶಬ್ದ ಬೈದಿದ್ದಂತ ಹೇಳಿ ನೀ ಹಣ ಕೇಳಿ ಅಂತ ಹೇಳಿಲ್ಲ, ನೀವು ನೋಡ್ಕೊಂಡ್ರಿ ನಿಮ್ ರೆಕಾರ್ಡಿಂಗ್. ಸೋಷಿಯಲ್ ಮೀಡಿಯಾದಾಗ ನನಗೆ ವೈಯಕ್ತಿಕವಾಗಿ ಬೈದಿದ್ದು, ಅಲ್ಲಿ ಸೋಷಿಯಲ್ ಮೀಡಿಯಾ ಹಣ ವಿಚಾರ ಬಂದಿಲ್ಲ. ಸೆಕೆಂಡ್ ಟೈಮ್ ನಮ್ಮ ಮಗುಗೆ ಬೈದಿದ್ದು, ಅಲ್ಲಿ ಹಣ ವಿಚಾರ ಬಂದಿಲ್ಲ. ಇವಾಗ ಬಂದು ಹೋದಿರು ಎದಕ್ ಬಂದ್ ಹೋಗಿದ್ ಸರ್ ನನ್ಗೆ ಗೊತ್ತಿಲ್ಲ ಅಂದ್ರೆ ಅಲ್ಲಿ ಅವ್ರು ಹೇಳ್ತಾರೆ ನೀನ್ ಹಣ ಕೊಡ್ಬೇಕಪ್ಪ ಅಂತ ಅವ್ರು ಹೇಳಿದ್ ನನಗೆ. ಅದಕ್ಕೆ ನಾನು ಇಲ್ಲಿ ಬಂದ್ಮೇಲೆ ಅವ್ರು ನನ್ಗೆ ಇದು ಫೋನ್ ನಾಗ ಮಾತಾಡಿಲ್ಲ. ಯಾರು ಹೇಳಿದ್ರು ಸರ್ ನಿಮ್ಗೆ ಹಣ ಕೊಡ್ಬೇಕಂತ? ನೀವು ಎಲ್ಲಿ ಹೇಳಿದ್ರಲ್ಲ, ಪೊಲೀಸ್ ಸ್ಟೇಷನ್ ನಾಗ CPI ಸಾಹೇಬ್ರು ಹೇಳಿದ್ರು, ಏನಪ್ಪಾ ಹಿಂಗ ನಾನ್ ವಿಚಾರಕ್ಕೆ ಹಿಂಗ ಹೇಳಕತ್ತಾರ ಅವ್ರು. ಕರೀರಿ ಸರ್, ಯಾರು ಕರಿ ಅವ್ರಿಗೆ ಕಟ್ರಿ, ಯಾರು ಕೊಡ್ಬೇಕು ಹೇಳಿ
ಆಯ್ತ್ರಿ ಇದೆಲ್ಲ ಆದ್ಮೇಲೆ ನೀವು ಅವ್ರಿಗೆ ಏನಾದ್ರು ಕಮ್ಯುನಿಕೇಟ್ ಮಾಡಕ್ ಟ್ರೈ ಮಾಡಿದ್ರ? ನಿಮ್ಮ ಹೆಸರು ಹೇಳ್ಕೊಂಬಂದ್ ಇವ್ರೆಲ್ಲ ಈ ರೀತಿ ಮಾಡಿವಿ ಸರ್. ಏನಂತ ಅವತ್ತು ಶುಕ್ರವಾರ ಶನಿವಾರ ಇವರಲ್ಲ ಮೇಡಮ್ ಪಿ ಗೆ ಫೋನ್ ಮಾಡಿದ್ವಿ. ಮೇಡಮ್ ಬಿಸಿ ಇದಾರ, ಊರಾಗಿಲ್ಲ, ಬರ್ತಾರ, ಎಲ್ಲಿ ಇದಾರಪ್ಪ, ಬೆಂಗಳೂರಾಗ ಇದ್ರ, ನಾನ್ ಬೆಂಗಳೂರಾಗ ಇದ್ದೀನಿ, ನಾನ್ ಬೇಕಾದ್ರೆ ಬೆಟ್ಟಾಗ ಹೋಗ್ತೀನಿ. ಯಾಕಂದ್ರೆ ಅವ್ರಿಗೆ ನಮ್ಗೆ ಚೆನ್ನಾಗೈತೆ, ಫ್ಯಾಮಿಲಿ ರಿಲೇಶನ್ಶಿಪ್ ಐತೆ. ನಮ್ಮ ಅವ್ರಿಗೆ ಸಾರ್ ಅವ್ರಿಗೆ ನಮ್ಮ ಅಪ್ಪ ಅವ್ರೆಲ್ಲ ಫ್ರೆಂಡ್ ಸರ್ಕಲ್ ಮೊದ್ಲು, ಇವೆಲ್ಲ ಚೆನ್ನಾಗ್ ಕಾಣಲ್ಲ. ಅದೇನಿದ್ರೆ ಮೇಡಮ್ ತಗ ಮಾತಾಡ್ತೀನಿ. ಇಲ್ಲ ಮೇಡಮ್ ಇಲ್ಲ, ಲೋಕಲ್ ನಾಗ ಹೊರ ಹೋದ್ರ. ಮತ್ತೆ ಸಾಯಂಕಾಲ ಫೋನ್ ಮಾಡಿದೆ, ಅಣ್ಣ ಏನ್ ವಿಚಾರ, ನೋಡಪ್ಪ ನಿನ್ನ ಹತ್ರ ಮಾತಾಡೋ ವಿಚಾರ ಅಲ್ಲ, ನಾನ್ ಮೇಡಮ್ ತಗ ಮಾತಾಡ್ತೀನಿ, ನೀವ್ ಮೇಡಮ್ ಫೋನ್ ಕೊಡ್ರಿ. ಇವತ್ತುವರೆಗೆ ನನಗೆ ಫೋನ್ ರಿಟರ್ನ್ ಬರ್ತದೆ. ಈಗ 15 ಜನದಲ್ಲಿ ಬ್ಯಾನರ್ ಕಟ್ಟೋ ಗಲಾಭೆಯಲ್ಲಿ ಒಬ್ಬ ಲಕ್ಷ್ಮಣ್ ಕೂಡ ಬಂದ್ರು. ಅದೇ ಮುಂದುವರೆದ ಭಾಗ ಯಾವ್ದು ಬ್ಯಾನರ್ ಕಟ್ಟೋ ನಾನ್ ಹೇಳೋದು ನಾವು ಅವ್ರನ್ನು ಕರ್ಕೊಂಡ್ ಬಂದಿದ್ದಾರೆ. ಹೌದು, ಅದು ಮುಂದುವರೆದ ಭಾಗನ ಇದು. ಅಂದ್ರೆ ಧಮ್ಕಿ ಅವ್ರಿಗೆ ಕೇಳ್ಬೇಕು ಸರ್ ಆ ಪ್ರಶ್ನೆ. ನಾನಂತ ನಮ್ಗೆ ಐಡಿಯಾನೇ ಇಲ್ಲ. ಅಲ್ಲ, ಈಗ ಮೊನ್ನೆ ನೀವು ಕೂಡ ನಾಗೇಂದ್ರ ಅವ್ರ ಆಪ್ತ ವಲಯದಲ್ಲಿ ನೀವು ಗುರುತಿಸ್ಕೊಂಡಿದ್ರಿ. ಮೊನ್ನೆ ಸೆಷನ್ಸ್ ಅಲ್ಲಿ ಕೂಡ ನಾವು ಏಕವಚನದಲ್ಲಿ ಕೂಡ ಒಂದು ರಾಜಕೀಯ ಮಾತಾಡಿದ್ರೆ, ಅದಕ್ಕೆ ಏನಾದ್ರು ಲಿಂಕ್ ಆಯ್ತಾ ಇದಕ್ಕೆ? ಸರ್ ಅದು ಅವ್ರಿಗೆ ಗೊತ್ತು ಸರ್ ಇಂಟೆನ್ಷನ್. ಯಾಕಂದ್ರೆ ನಾನು ಇದ್ರಾಗ ನನಗೆ ಏನೇ ಇದ್ರ ಬಗ್ಗೆ ನನಗೆ ನಾಲೆಜೇ ಇಲ್ಲ. ನಾನ್ ವರ್ಷ ಹೆಂಗ ಹೋಗ್ತೀನಿ, ನಮ್ ಸಾಹೇಬ್ರು ಬರ್ತಾರೆ ಹಂಗ ಹೋಗ್ತಾ ಇದೀನಿ ಅಷ್ಟೇ. ಟಾರ್ಗೆಟ್ ಅಂತ ಅವನು ಇವಾಗಿಲ್ಲ ಸರ್. ನೀವು ಯಾರಿಗನ್ನ ನೋಡಿ, ಮೊದ್ಲಿಂದ ನಮ್ಗೆ ಪರ್ಸನಲಿ ಅವ್ನು ನನಗೆ ಟಾರ್ಗೆಟ್ ಮಾಡಕತ್ತಲ್ಲ ಮೊದ್ಲಿಂದ. ಸರ್, ಈಗ ಒಂದು ಕ್ಲಾರಿಟಿ, ಈಗ ಪಕ್ಷದಿಂದ ಟಾರ್ಗೆಟ್ ಮಾಡ್ತಿದಾರ ಅಥವಾ ಅಲಿ ಖಾನ್ ನಿಮ್ಮನ್ನ ಟಾರ್ಗೆಟ್ ಮಾಡ್ತಿದಾರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಪಕ್ಷ ಬಿಜೆಪಿ ಅವರಿಂದ ಟಾರ್ಗೆಟ್ ಮಾಡ್ತಿದಾರೆ ಈ ರೀತಿ ಪದೇ ಪದೇ ಕಿರುಕುಳ ಅಥವಾ ವೈಯಕ್ತಿಕ ಕಿರುಕುಳನ? ಮೈನಾರಿಟಿ, ಈ ಕೋಲ್ ಬಜಾರ್ ಏರಿಯಾ ಮೈನಾರಿಟಿ ಡಾಮಿನೇಟ್ ಸರ್. ನಾನು ಒಬ್ಬ ಮೈನಾರಿಟಿ ಲೀಡರ್, ನಾನು ಯೂತ್ ಸರ್. ನಾನು ಯಾವ್ದನ್ನ ಪ್ರೋಗ್ರಾಮ್ ಮಾಡಿದ್ರೆ ಯೂತ್ ಒಂದು ಅಣ್ಣ ಅಂತ ಎಲ್ಲ ಹೊರಗೆ ಬರ್ತಾರೆ ಸರ್. ಅವ್ರ ಇಂಟೆನ್ಷನ್ ಪರ್ಸನಲ್ ಏನಂತಂದ್ರೆ ನಾನು ಎಲ್ಲಿ ಕಾಣಬಾರ್ದು. ಯಾರ ಇಂಟೆನ್ಷನ್ ಇದು? ಅಲಿ ಖಾನ್ ಅವ್ನ ಇಂಟೆನ್ಷನ್. ಯಾಕಂತಂದ್ರೆ ಸರ್, ನಾನು ಮೊದ್ಲಿಂದ ಸ್ಪೋರ್ಟ್ಸ್ ಮ್ಯಾನ್. ನಾವು ಕ್ರಿಕೆಟ್ ಟೂರ್ನಮೆಂಟ್ಸ್ ಮಾಡಿವಿ, ಇವ್ರಿಗೆ ಎಲ್ಲ ಕೊಡ್ಕೊಂಡು ಜೊತೆ ಮಾಡಿವಿ, ಎಲ್ಲ ಮಾಡಿವಿ. ಇವ್ರಿಗೆ ಏನು ಗೊತ್ತಿಲ್ಲ. ಇವ್ರು ಎಲ್ಲಿಂದ ಬಂದ್ರು ಕೂಡ ಅವ್ರು ನಮ್ಗೆ ಗೊತ್ತಿಲ್ಲ. ಇವಾಗ ನಾವು ಥರ್ಡ್ ಜನರೇಷನ್ ಸರ್ ನಮ್ದು. ಇದು ನಾವು ಜೀವನ ಮಾಡ್ತಾ ಇರೋದು, ನಮ್ ತಾತ ನಮ್ಮಪ್ಪ ನಾವು ಇವಾಗ. ಅದಕ್ಕ ಎಲ್ಲ ಹುಡುಗರು ನಮ್ಗೆ ಅಟ್ಯಾಚ್ ಐತೆ. ನಾವು ಕ್ರಿಕೆಟ್ ಸ್ಪೋರ್ಟ್ಸ್ ಮ್ಯಾನು, ನಾವು ಕ್ರಿಕೆಟ್ ಎಲ್ಲ ಕಂಡಕ್ಟ್ ಮಾಡಿ ಟೂರ್ನಮೆಂಟ್ ಎಲ್ಲ ಕಂಡಕ್ಟ್ ಮಾಡ್ತೀವಿ. ಇವನ್ ಟಾರ್ಗೆಟ್ ಏನಂದ್ರೆ ಸರ್, ಅವ್ನ್ ಇವಾಗ ಅವ್ನ್ ಮಾಡಕತ್ತಾನ ಎಲ್ಲ, ನಾನ್ ಮಾಡಕ್ ನಿಂತ್ರೆ ಅವ್ದು ಎಲ್ಲ ಎಲ್ಲಿ ಇಲ್ಲ ಸರ್. ಅವ್ರು ಬೆಳಿಬಾರ್ದು ಅಂತ ಅವ್ರ ಉದ್ದೇಶ. ಈಗ ಕೌಲ್ ಬಜಾರ್ ಲೀಡರ್ಶಿಪ್ ಗಾಗಿ ಹೋರಾಟ ಏನ್ರಿ ಅದು ಸರ್? ನಂದು ಯಾರ ಹತ್ರ ಕಾಂಪಿಟೇಷನ್ ಇಲ್ಲ ಸರ್. ಅಲ್ಲ, ಮತ್ತೆ ಅವ್ರ ಮೇಲೆ ಯಾಕೆ ಟಾರ್ಗೆಟ್ ಮಾಡ್ತಾರೆ? ಅವ್ರಿಗೆ ಕೇಳಿ ಸರ್ ಆ ಪ್ರಶ್ನೆ, ನನಗೆ ಇಲ್ಲ. ನೀವ್ ಹೇಳ್ತಾ ಇದ್ರಲ್ಲ ಇವಾಗ. ನನಗೆ ಕಾಣ್ತದೆ ಸರ್. ನನಗೆ ಎದಕ್ಕಂತಂದ್ರೆ, ಯಾವ್ದನ್ನ ಪ್ರೋಗ್ರಾಮ್ ಮಾಡಿದ್ಮೇಲೆ ನೆಕ್ಸ್ಟ್ ದಿವಸನೇ ಬರ್ತಾರಂತ ಹೇಳಿ, ಅದು ಏನ್ ಉದ್ದೇಶ? ಈಗ ಕೌಲ್ ಬಜಾರ್ ಮೈನಾರಿಟಿ ಲೀಡರ್ಶಿಪ್ ಗಾಗಿ ಇದು ಹೊಡೆದಾಟ ಇರ್ಬೋದು ಸರ್. ಅವ್ರಿಗೆ ಗೊತ್ತು. ನನಗೆ ಅಂತ ಅನ್ಸ್ತದೆ ಸರ್, ಹಂಗೆ ಅನ್ಸ್ತದೆ. ಪೊಲೀಸ್ ಅವ್ರಿಗೆ ಕೇಳ್ಬೇಕು ಸರ್. 2 FIR ಆಯ್ತು, ಆ ತನಿಖೆ ಏನ್ ಮಾಡಿದ್ರೆ ಇವತ್ತವರೆಗೆ ಗೊತ್ತಿಲ್ಲ. ಇವತ್ತು ಇಲ್ಲ, ಹೋಗ್ತೀನಿ ಸರ್ ಎಸ್ ಪಿ ಮೇಡಮ್. ಈ FIR ನಿನ್ನೆ ಆಯ್ತು, ಇದು ತಗೊಂಡೋಗಿ FIR ಮೇಡಮ್, ಇದು 3ನೇ FIR. ಇಲ್ಲಿ ಎಲ್ಲಿವರೆಗೆ ಇದು ಮೇಡಮ್, ನೀವೇನ್ ತನಿಖೆ ಮಾಡ್ತೀರಾ? ಇಲ್ಲ, ಈ ನಮ್ ಲಾಸ್ಟ್ ನಮ್ ಪ್ರಾಣವರೆಗೆ ಬರೋವರೆಗೆ ಇದು ವೇಟ್ ಮಾಡ್ತೀರಾ ನೀವು ಅಂತ ಪ್ರಶ್ನೆ ಕೇಳಿ ಸರ್. ನಾನು ವಾರ್ಡಿಂದ ನಾನು ಎಲೆಕ್ಷನ್ ಟಿಕೆಟ್ ಕೇಳನಿಂದ ಅವಾಗಿಂದ ಟಾರ್ಗೆಟ್ ಸರ್ ನನಗೆ. ಅವಾಗಿಂದ ನನಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳಿ ನಮ್ ತಾತದು ಇವ್ರಿಂತವ್ರು ನಮ್ ತಾತ ನಮ್ಗೆ ಸೇರ್ಸ್ತಾರೆ. ನಾನ್ ಹೇಳೋದು ಒಂದೇ ಸರ್ ಮೀಡಿಯಾದಾಗ, ನಮ್ ಮದರ್ ಫಾದರ್ ಗಫೂರ್ ಸಾಬ್, ನಮ್ ಫಾದರ್ ಬಾಷಾ ಸಾಬ್. ನಮ್ ಫಾದರ್ ಬಗ್ಗೆ ನೀವು ತಿಳಿದ್ರಿ, ನೀವು ನಮ್ ಮದರ್ ಫ್ಯಾಮಿಲಿ ನಮ್ಗೆ ಸಂಬಂಧ ಇಲ್ಲಲ್ಲ. ನಮ್ ಫಾದರ್ ಬಗ್ಗೆ ಕೇಳ್ರಿ. ನಮ್ ಫಾದರ್ 86 ಪೆಟ್ರೋಲ್ ಬಂಕ್ ಇದಾರೆ, ನಮ್ 3 ಪೆಟ್ರೋಲ್ ಬಂಕ್. ನಮ್ ಫಾದರ್ ವೈಟ್ ಕಾಲರ್, ನಾವು ಪೆಟ್ರೋಲ್ ಬಂಕ್. ನಾನು ಒಬ್ಬ ಪೆಟ್ರೋಲ್ ಬಂಕ್ ಓನರ್. ನಾನು ಇವತ್ತು ಕೂಡ ಪೆಟ್ರೋಲ್ ಬಂಕ್ ಟ್ಯಾಕ್ಸ್ ಕಟ್ತಾ ಇದ್ದೀನಿ ನಾನು. ನಮ್ ತಾತಾಗ ನಮ್ಗೆ ಲಿಂಕ್ ಏನೈತೆ? ಏನನ್ನ ಸ್ವಲ್ಪ ರಾಜಕೀಯದಾಗ ಯಾವ್ದಾನ ಒಂದು ಸ್ಥಾನ ಕೊಡ್ತಾರಂತಂದ್ರೆ ಇವ್ರು ನಮ್ ತಾತ ಹೆಸರು ಸೇರಿಸಿ ಇವ್ರು ಇಂಥವ್ರಂತ ಹಾಕ್ಬಿಡ್ತಾರ. ಅರೆ ಸ್ವಾಮಿ, ಆಯ್ತಪ್ಪ, ನನ್ ಮೇಲೆ ಯಾವ್ದನ ಕ್ರಮ ಆಯ್ತಾ? ನನ್ ಮೇಲೆ ಯಾವ್ದನ ಕೇಸ್ ಆಯ್ತಾ? ಆ ವ್ಯವಹಾರ ಸಂಬಂಧಿ ನನ್ ಮೇಲೆ ಯಾವ್ದನ ಒಂದು ಕೇಸ್ ಇದ್ರೆ ಸರ್, ನಾನು ಇವತ್ತು ರಿಸೈನ್ ಮಾಡ್ತೀನಿ ಕಾರ್ಪೊರೇಟರ್ಗೆ. ಬರೇ ಸುಮ್ನೆ ಹಾಕೋದು ಏನ್ ಸರ್ ಅದು? ಈಗ ಏನಾದ್ರು ಬಿಜೆಪಿ ಬಾ ಅಂತ ಏನಾದ್ರು ಕರೆದಿದ್ರ ನಿಮ್ಮನ್ನ? ಬಿಜೆಪಿ ಸೇರ್ಬೇಕಂತ ಸಾಮಾನ್ಯವಾಗಿ ಯಾರು ಕೂಡ ಕಚೇರಿಗಳು ಬಂದು ಆತರ ಸತ್ಯ ಹೇಳ್ಬೇಕು. ಏನಾಗಿದೆ, ಯಾಕೆ ವೈರತ್ವ ಸ್ಟಾರ್ಟ್ ಆಯ್ತು ಸರ್? ನಾನ್ ಹೇಳೋದು ಒಂದೇ ಸರ್, ಅವ್ರು ಈ 3 ಗಲಾಟೆದಾಗ ಫಸ್ಟ್ ಟೈಮ್ ಎದಕ್ಕಪ್ಪ ಮಾಡಿವಿ ಅಂತಂದ್ರೆ ರೊಕ್ಕ ಕೊಡ್ಬೇಕಂತ. ಸೆಪ್ಟೆಂಬರ್ ನಾಗ ಮಾಡಿದ್ರೆ ರೊಕ್ಕ ಕೊಡ್ಬೇಕಂತ. ಇವಾಗ ಕೂಡ ಮಾಡಿದ್ರೆ ರೊಕ್ಕ ಕೊಡ್ಬೇಕು. ಆಯ್ತಪ್ಪ ಸ್ವಾಮಿ, ಯಾಕೆ ಕೊಡ್ಬೇಕು?
ಯಾರು ಕೇಳಿದ್ರೆ ರೊಕ್ಕ ಕೊಡು. ಆಯ್ತು ಸ್ವಾಮಿ, ಇವಾಗ ವ್ಯವಹಾರ ಸರ್, ಯಾರನ್ನಾಗ್ಲಿ ವ್ಯವಹಾರ ಒಂದು ರೈಟಿಂಗ್ ನಾಗಿರ್ತತ, ಒಂದು ಟ್ರಾನ್ಸಾಕ್ಷನ್ ಆಗಿರ್ತತ. ಆ ಟ್ರಾನ್ಸಾಕ್ಷನ್ ತೋರ್ಸ್ರಿ ಸ್ವಾಮಿ, ಕೊಡೋದನ್ನ ಟ್ರಾನ್ಸಾಕ್ಷನ್ ತೋರ್ಸ್ರಿ. ಈಗ ಅವರ ಸರ್ ಅವ್ರ ಇಂಟೆನ್ಷನ್ ಒಂದೇ, ನಾವು ಯಾವ್ದನ್ನ ಒಳ್ಳೆ ಪ್ರೋಗ್ರಾಮ್ ನಾವು ಟೋಲ್ ಬಜಾರ್ನಾಗ ನಾವು ಮಾಡಿದ್ರೆ ಅವ್ರಿಗೆ ಸಹಿಸಕ್ ಆಗ್ತಿಲ್ಲ. ನೀವು ಇಷ್ಟಿ ತೆಗಿದ್ ನೋಡ್ರಿ, ನಾವು ಯಾವಾಗ ಪ್ರೋಗ್ರಾಮ್ ಮಾಡ್ತೀವಿ ನೆಕ್ಸ್ಟ್ ದಿವಸ ಅವ್ರು ಯಾವ್ದನ್ನ ಗಲಾಟೆ ಮಾಡ್ತಾರೆ. ಒಂದು ನಾವು ಐ ಕ್ಯಾಂಪ್ ಮಾಡಿವಿ ಸರ್, 1000 ಜನದ ಐ ಕ್ಯಾಂಪ್ ಮಾಡಿವಿ, 500 ಜನಾಗ ಕರಡಿ ಸ್ಪೆಕ್ಸ್ ಕೊಟ್ಟಿವಿ, 100 ಜನಾಗ ಆಪರೇಷನ್ ಮಾಡ್ಸಿವಿ. ಅವತ್ತು ದಿವಸ ಕೂಡ ಅನ್ನೋನ್ ಪರ್ಸನ್ ಕಳಿಸಿ ಅವತ್ತು ದಿವಸ ಕೂಡ ಇಲ್ಲಿ ಗಲಾಟೆ ಮಾಡ್ಯಾರ. ಸರ್ ಈಗ ಸರ್, ಈಗ ಅವ್ರ ಅವ್ರ- ಇವತ್ತ ಮೇಯರ್ ಆಗ್ಬೇಕಾಗಿತ್ತು ಅಂತ ಹೇಳಿ 2 ಕೋಟಿ ರೂಪಾಯಿ ಹಣ ಕೊಟ್ಟಿದ್ರು ತಮಗೆ. ತಾವು ಮೇಯರ್ ಆಗಿಲ್ಲದಕ್ಕೆ, ಮೇಯರ್ ಆದ್ರೆ ಒಂದ್ ವೇಳೆ ಅದನ್ನ ಮಾಫಿ ಮಾಡ್ತೀವಿ, ಆಗ್ಲಂದ್ರೆ ಹಣ ವಾಪಸ್ ಕೊಡ್ಬೇಕಂತ ಹೇಳಿ ಅವ್ರು ಮಾತುಕತೆ ಆಗಿತ್ತು. ಆ ಪ್ರಕಾರವಾಗಿ ನೀವು ಹಣ ಸ್ವಲ್ಪ ವಾಪಸ್ ಕೊಟ್ಟಿಲ್ಲ. ಇಲ್ಲಿ 70 ಲಕ್ಷ ಸರ್, ಕೊಡಬೇಕು ಅನ್ನೋದು ಅವ್ರ ಆರೋಪ ಇರುವಂತದ್ದು. ಅದು ನಿಜ ಅಲ್ಲ? ಅದು ಯಾವಾಗ ಸರ್? 4 ವರ್ಷ ಆಯ್ತು ಸರ್. ಇವ್ರು ಇರೋದು ಪ್ರಭಾವಕ, ಇವ್ರು ಇರೋದು ಇನ್ಫ್ಲೂಯೆನ್ಸ್ 4 ವರ್ಷ ಬೇಕು ಅವ್ರಿಗೆ ನನ್ನ ಹತ್ರ ಇದು ತಗೊಳಕ. ಹೇಳ್ರಿ ಸರ್ ತಾವು. ಜನಾರ್ದನ್ ರೆಡ್ಡಿ ಅವರ ಹೆಂಡತಿ ಕೊಟ್ಟಿದ್ರು ಅಂತ ಹೇಳ್ತಿದ್ದಾರೆ. ಸರ್ ಅವ್ರಿಗೆ ಕೇಳ್ರಿ. ಅದನ್ನ ನಾವು ಕೊಡು ಅಂತ ಕೇಳಕ್ ಬಂದಿದ್ವಿ ಅಷ್ಟೇ. ಅಲ್ಲ ಸರ್. ಇಲ್ಲ, ನೀನ್ ಯಾರಪ್ಪ ಕೇಳಕ್ಕ? ನೀನ್ ಯಾರು ಕೇಳಕ್ಕ? ಅವ್ರು ಬರ್ಲಿ. ಅವ್ರು ಬರ್ಲಿ ಅಂತ ಇಲ್ಲ ಸರ್. ಅವ್ರದ್ದು ನಮ್ದು ಫ್ಯಾಮಿಲಿ ರಿಲೇಶನ್ಶಿಪ್ ನಮ್ಮ ಅಪ್ಪ ನಿಂದ ಐತಿ. ನಮ್ದು ಪೆಟ್ರೋಲ್ ಬಂಕ್ ಅವಂಬೈನಾಗ ಏರಿಯಾದಾಗ, ಆ ಅವಂಬೈ ಏರಿಯಾದಾಗ ನಾವು ಹುಟ್ಟಿ ಬೆಳೆದಿದ್ದು. 86 ನಾಗ ನಾವು ಪೆಟ್ರೋಲ್ ಬಂಕ್ ಅಲ್ಲಿ. ಅವ್ರ ಸಾಹೇಬ್ರದ್ದು ನಮ್ದು ನಮ್ಮ ಅಪ್ಪ ಅವ್ರದ್ದು ಸ್ನೇಹಿತ ಅವಾಗ 18 ಐತಿ. ಅವ್ರದ್ದು ನಮ್ದು ಫ್ಯಾಮಿಲಿ ರಿಲೇಶನ್ಶಿಪ್ ಐತಿ. ಇನ್ನ ಒಂದು ನಾವು ಪೆಟ್ರೋಲ್ ಬಂಕ್ ಅದು ಅವಂಬೈದು ಮಾರ್ಬಿಟ್ಟಿವಿ. ಅದು ಅರುಣಲಕ್ಷ್ಮಿ ಮೇಡಮ್ಗೆ ಮಾರಿ, ಯಾರಿಗಿಲ್ಲ, ಅವರೇ ತಗೊಂಡಿದ್ದು, ಅವ್ರ ಹತ್ರ ಐತೆ. ಅವ್ರಿಗೆ ನಮ್ಗೆ ವ್ಯವಹಾರ ಐತೆ. ಏನನ್ನ ಇದ್ರೆ ಅವ್ರು ಮಾತಾಡ್, ನೀನ್ ಯಾರು ಮಾತಾಡಕ್ಕ? ನಿನ್ಗೇನ್ ಅಧಿಕಾರ? ಮಾತಾಡಕ್ ಬಂದಿಯಾ? ಆಯ್ತಪ್ಪ, 50 ಜನ ಕರ್ಕೊಂಡ್ ಬರ್ತಾರ ಮಾತಾಡಕ್ಕ? ನೀನ್ ಮಾತಾಡಕ್ ಬಂದಿಯಲ್ಲಪ್ಪ ನೀನು. 2-3 ಬರ್ತಾರ, 50 ಜನ ಕರ್ಕೊಂಡ್ ಬರ್ತಾರ. ಏನ್ ದೂರ ಮಾಡಿದ್ದಾರೆ? ಬೆದರ್ಸದ್ ಸರ್ ನನ್ಗೆ 106 ಸತಿ ಸರ್. ಅವರು 106 ನೋಡಿ ಸರ್, 106 ಸತಿ ಅವ್ರಿಗೆ ನನ್ಗೆ ಅವರು ಅವಮಾನ ಮಾಡ್ಯಾರ. ಎಲ್ಲಿ ಬೇಕಲ್ಲಿ ನನ್ಗೆ ಇದು ಮರ್ಯಾದೆ ಕಳ್ಕೊಂಡಂಗ ಮಾತಾಡ್ತಾರ. ಆಯ್ತು ಸರ್, ನಾನು ಇದೆಯಲ್ಲ, ಅವ್ರದ್ದು ಫೋನ್ ಹಿಸ್ಟ್ರಿ ತೆಗೀರಿ, ನಂದು ತೆಗೀರಿ. ಯಾವತ್ತನ ಒಂದ್ ಕಾಲ್ ಮಾಡಿರ ಅವ್ರು ನನಗೆ? ಮಾಡಿಲ್ಲ. ಅಲ್ಲ ಈಗ ಏನ್ ಅವ್ರ ಹೆಸರು ಹೇಳ್ಕೊಂಡು ಇವ್ರು ಬರ್ತಾ ಇದಾರೆ ಅಂತ ಆರೋಪ ಈಗ. ಅವ್ರ ಹೆಸರು ಹೇಳ್ಕೊಂಡು ಇವ್ರು ಸುಮ್ನೆ ಇವ್ರು ಬ್ಯಾರೆ ಇಂಟೆನ್ಷನ್ ಇಟ್ಕೊಂಡು ಮಾಡಕತ್ತಾರ ಸರ್. ನಾನ್ ಹೇಳದ್ ಸರ್, ನಾನ್ ಹೇಳೋದು ಮಾತಾಡೋರು ಬಂದವರು 50 ಜನ ಬರ್ತಾರ. ಒಂದು ನಾನು ಯಾವತ್ತನ ಒಂದ್ ಒಳ್ಳೆ ಪ್ರೋಗ್ರಾಮ್ ನಮ್ ಟ್ರಸ್ಟ್ ಗಳೇ ಆಗ್ಲಿ, ಪಾರ್ಟಿಗಳೇ ಆಗ್ಲಿ, ಯಾವ್ದನ ಒಂದ್ ಒಳ್ಳೆ ಕಾರ್ಯಕ್ರಮ ಮಾಡಿದ್ಮೇಲೆ ಅದು ಜ್ಞಾಪಕ ಬರ್ತದ ನಿಮ್ಗೆ. ಜೀವ ಬೆದರಿಕೆ ಅಂದ್ರೆ ಯಾವ ರೀತಿ ಜೀವ ಬೆದರಿಕೆ ಆಗ್ತಿದ್ದಾರೆ? ಸರ್ ಅದೇ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಎತ್ಕೊಂಡು ಹೋಗ್ತೀವಿ, ನಿಮ್ಗೆ ಸಾಯಿಸ್ ಬಿಡ್ತೀವಿ. ನಮ್ ಹುಡುಗರ ಮಂದಿ ಹೇಳಾರ ಸರ್ ಮೊನ್ನೆ, ನೀವು ಇದು ಅವ್ನಿಗೆ ಈ ಸರಿ ಬಿಡಲ್ಲ, ಅವ್ನಿಗೆ ಎತ್ಕೊಂಡು ಹೋಗ್ಬಿಡ್ತೀವಿ, ಅವ್ನಿಗೆ ಕಡಿತೀವಿ, ತುಳಿತೀವಿ, ಹಂಗೆ. ನೀವು ಕಂಪ್ಲೇಂಟ್ ಕೊಟ್ಟಿರ, FIR ಮಾಡ್ಸಿರ. ಆ FIR ಅಲ್ಲಿ ಹಣ ಕೇಳಿದ್ರು ಅನ್ನೋದು ಮೆನ್ಷನ್ ಮಾಡಿಲ್ಲ. ಯಾರು ಅವ್ರು ನಮ್ಮ ಹತ್ರ ಹಣ ಕೇಳಿದ್ರು, ಹಣ ನೀವು ಹಣಕ್ಕಾಗಿನೇ ಈ ತರ ಮಾಡ್ಯಾರ ಅಂತ ಮೆನ್ಷನ್ ಮಾಡಿಲ್ಲ ನೀವು. ಸರ್ ಅವ್ರು ಜೀವ ಬೆದೋ ನೀವು ಮಾಡ್ಬೇಕಿತ್ತಲ್ಲ ಮತ್ತೆ. ನಿಮ್ ಸರ್, ದೂರದಲ್ಲಿ ನಿಮ್ ದೂರದಲ್ಲಿ ದೂರದಲ್ಲಿ mention ಮಾಡಿಲ್ಲ. ಸರ್ ನನಗೆ ಹಣ ಕೇಳಿಲ್ಲ ಸರ್. ಅಲ್ಲ ಸರ್, ಕೇಳಿದಾರೆ ಅಂತ ಹೇಳಿದ್ರೆ ಅದಕ್ಕೆ ಅಲ್ಲ, ನಾನ್ ನಿಮ್ಗೆ 3 ಹೇಳತ್ತ, ಸತಿ ಬಂದ್ರು ಕೂಡ ಹಣ ಹಣ ಅಂತಾನೆ ಬಂದಿರತ್ತೆ. ಇವಾಗ ಸ್ಟೇಷನ್ ಹೋದ್ಮೇಲೆ ಅವ್ರು ಹೇಳ್ತಾರ, ನಾನ್ ಕಂಪ್ಲೇಂಟ್ ಕೊಡೋ ಟೈಮ್ ನಾಗ ಹೇಳ್ತಾರ, ಸರ್ ಎದಕ್ ಬಂದ್ರೆ ನನಗೆ ಗೊತ್ತಿಲ್ಲ ಅಂತಂದ್ರೆ ನಿನ್ ಹಣ ಕೊಡ್ಬೇಕಲ್ಲಪ್ಪ ಅಂತ ಅವ್ರು ಹೇಳಿದ್ ನನಗೆ. ಇಲ್ಲಿ ಹಣ ವಿಚಾರ ಮಾತಾಡಿಲ್ಲ ಸರ್ ಅವ್ರು. ಈ 3 ಸರಿ ಅವ್ರ ಇಂಟೆನ್ಷನ್ ಇರ್ಬೋದು ಸರ್, ಪ್ರೆಷರ್ ಮಾಡಿದ್ರೆ ಬರ್ಬೋದು ಅಂತ ಇದಕ್ ಮಾಡ್ತಾ ಇರೋದು. ಸರ್, ಈಗ ಇದೊಂದ್ ಬಿಟ್ಟು ನಿನ್ನೆ ಇವರು ಇಬ್ರಾಹಿಂ ಅವ್ರು ಒಂದು ಪ್ರಕಟಣೆ ಕೊಟ್ಟಾರ. 1 ವರ್ಷ ಆಯ್ತು ಇವ್ರು ಸಾಮಾನ್ಯ ಸಭೆ ಮಾಡ್ತಿಲ್ಲ ಕಾಂಗ್ರೆಸ್ ನವರು, ಸೂಪರ್ ಸೀಡ್ ಮಾಡ್ರಿ ಅಂತ ಒತ್ತಾಯ ಮಾಡ್ಕೊತಾರ. ಸರ್ ಅದು ನನ್ಗೆ ಗೊತ್ತಿಲ್ಲ ಸರ್. ನೀವು ಕಾರ್ಪೊರೇಟ್ ಅಲ್ಲ ಸರ್? ಇಲ್ಲ, ನಾನು ಇಬ್ರಾಹಿಂ ಅವರು ಯಾವಾಗ ಕೊಟ್ಟ ನನಗೆ ಐಡಿಯಾ ಇಲ್ಲ. ನಾನು ಈ 3-4 ದಿವಸದಿಂದ ನನ್ನ ಊರಕ್ ಸರಿಗಿಲ್ಲ, ಬಂದ್ಮೇಲೆ ಇದೇ ಗಲಾಟೆ ಇದ್ದೀನಿ. ಆ ವಿಚಾರ ನನಗೆ ಐಡಿಯಾ ಇಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.